ಮೊದಲನೆಯ ಪ್ರಶ್ನೆ, ಶನಿದೇವರ ತಂದೆ ಯಾರು? ಎ ಸೂರ್ಯದೇವ, ಬಿ ಭೀಷ್ಮ, ಸಿ ವಿಷ್ಣು, ಡಿ ಶಿವ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಸೂರ್ಯದೇವ. ಎರಡನೆಯ ಪ್ರಶ್ನೆ, ಯಾವ ಪ್ರಾಣಿಯ ಕಣ್ಣುಗಳು ಮನುಷ್ಯನ ಕಣ್ಣುಗಳ ತರ ಇರುತ್ತದೆ? ಎ ನಾಯಿ, ಬಿ ಚಿಂಪಾಂಜಿ, ಸಿ ಬೆಕ್ಕು, ಡಿ ಹಸುವಿನ ಕಣ್ಣುಗಳು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಚಿಂಪಾಂಜಿಯ ಕಣ್ಣುಗಳು. ಮೂರನೆಯ ಪ್ರಶ್ನೆ, ಕೋಲಾರದ ಚಿನ್ನದ ಗಣಿ ಪ್ರಾರಂಭವಾಗಿದ್ದು ಯಾವ ವರ್ಷದಲ್ಲಿ? ಎ 1999, ಬಿ 1976, ಸಿ 1884, ಡಿ 1980. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ 1884. ನಾಲ್ಕನೆಯ ಪ್ರಶ್ನೆ, ಹೆಚ್ಚಾಗಿ ಪ್ಲಾಸ್ಟಿಕ್ ಕುರ್ಚಿಯಲ್ಲಿ ಕುಳಿತರೆ ಯಾವ ಕಾಯಿಲೆ ಬರಬಹುದು? ಎ ಮೂಲವ್ಯಾಧಿ, ಬಿ ಶುಗರ್ ಸಮಸ್ಯೆ, ಸಿ ಬಿಪಿ ಬರಬಹುದು, ಡಿ ಕ್ಯಾನ್ಸರ್ ಆಗಬಹುದು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಮೂಲವ್ಯಾಧಿ ಬರಬಹುದು. ಐದನೆಯ ಪ್ರಶ್ನೆ, ಯಾವ ಹಬ್ಬವನ್ನ ಚಳಿಗಾಲದಲ್ಲಿ ಆಚರಣೆ ಮಾಡುತ್ತಾರೆ? ಎ ಸಂಕ್ರಾಂತಿ, ಬಿ ದಸರಾ ಹಬ್ಬ, ಸಿ ದೀಪಾವಳಿ, ಡಿ ಗಣೇಶ ಹಬ್ಬ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಸಂಕ್ರಾಂತಿ. ಆರನೆಯ ಪ್ರಶ್ನೆ, ಯಾವ ದೇಶದಲ್ಲಿ ಮೊದಲು ರೈಲು ಪ್ರಾರಂಭವಾಯಿತು? ಎ ಇಂಗ್ಲೆಂಡ್, ಬಿ ಇಂಡಿಯಾ, ಸಿ ಚೈನಾ, ಡಿ ರಷ್ಯಾದಲ್ಲಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಇಂಗ್ಲೆಂಡಿನಲ್ಲಿ. ಏಳನೆಯ ಪ್ರಶ್ನೆ, ಯಾವ ಪ್ರಾಣಿಯ ಹಾಲು ಗುಲಾಬಿ ಬಣ್ಣದಲ್ಲಿ ಕಂಡುಬರುತ್ತದೆ? ಎ ಹಿಪ್ಪೋಪೊಟಮಸ್, ಬಿ ಕುದುರೆ, ಸಿ ನಾಯಿ, ಡಿ ಸಿಂಹ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಹಿಪ್ಪೋಪೊಟಮಸ್. ಎಂಟನೆಯ ಪ್ರಶ್ನೆ, ತುಳಸಿ ಎಲೆಗಳನ್ನು ತಿನ್ನುವುದರಿಂದ ಏನು ಉಪಯೋಗ? ಎ ಹೃದಯ ಆರೋಗ್ಯವಾಗಿರುತ್ತದೆ, ಬಿ ದೇಹದಲ್ಲಿ ಒತ್ತಡ ಕಡಿಮೆಯಾಗುತ್ತದೆ, ಸಿ ಬಿಪಿ ನಿಯಂತ್ರಣವಾಗುತ್ತದೆ, ಡಿ ಗ್ಯಾಸ್ಟ್ರಿಕ್ ಕಡಿಮೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಒತ್ತಡ ಕಡಿಮೆ. ಒಂಬತ್ತನೆಯ ಪ್ರಶ್ನೆ, ರಾಮನ ಬಂಟ ಯಾರು? ಎ ವಾಲಿ, ಬಿ ಲಕ್ಷ್ಮಣ, ಸಿ ಸುಗ್ರೀವ, ಡಿ ಆಂಜನೇಯ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ರಾಮನ ಬಂಟ ಆಂಜನೇಯ. ಹತ್ತನೆಯ ಪ್ರಶ್ನೆ, ಹನುಮಂತನು ಜನಿಸಿದಂತಹ ಸ್ಥಳ ಯಾವುದು? ಎ ಗುಜರಾತಿನ ಡಂಗ್, ಬಿ ಅಂಜನಾದ್ರಿ ಬೆಟ್ಟ, ಸಿ ಅಯೋಧ್ಯ, ಡಿ ಮಂಡ್ಯ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಗುಜರಾತಿನ ಡಂಗ್. 11ನೆಯ ಪ್ರಶ್ನೆ, ಕಿಡ್ನಿ ಸ್ಟೋನ್ ಇರುವವರು ಏನನ್ನ ತಿನ್ನಬಾರದು? ಎ ಬದನೆಕಾಯಿ, ಬಿ ಟೊಮ್ಯಾಟೊ, ಸಿ ಬೀಟ್ರೋಟ್, ಡಿ ಮುಲ್ಲಂಗಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಬದನೆಕಾಯಿ. 12ನೆಯ ಪ್ರಶ್ನೆ, ಕೌರವೇಂದ್ರ ಎಂದು ಯಾರನ್ನ ಕರೆಯುತ್ತಾರೆ? ಎ ಸುಧಾಮ, ಬಿ ಕೃಷ್ಣ, ಸಿ ಅರ್ಜುನ, ಡಿ ದುರ್ಯೋಧನ.
ಸರಿಯಾದ ಉತ್ತರ ಆಪ್ಷನ್ ಡಿ ದುರ್ಯೋಧನ. 13ನೆಯ ಪ್ರಶ್ನೆ, ಅಶ್ವ ಎಂದರೆ ಯಾವ ಪ್ರಾಣಿ? ಎ ಮೊಲ, ಬಿ ನಾಯಿ, ಸಿ ಕುದುರೆ, ಡಿ ಹುಲಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಅಶ್ವ ಎಂದರೆ ಕುದುರೆ. 14ನೆಯ ಪ್ರಶ್ನೆ, ಯಾವ ಪ್ರಾಣಿಯ ಹಾಲಿನಲ್ಲಿ ಆಲ್ಕೋಹಾಲ್ ಅಂಶ ಕಂಡುಬರುತ್ತದೆ? ಎ ಒಂಟೆ, ಬಿ ಆನೆ, ಸಿ ಸಿಂಹ, ಡಿ ನಾಯಿಯ ಹಾಲಿನಲ್ಲಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಆನೆಯ ಹಾಲಿನಲ್ಲಿ. ಇನ್ನು ಕೊನೆಯದಾಗಿ 15ನೆಯ ಪ್ರಶ್ನೆ, ಈ ಎರಡು ರಾಶಿಗಳು ಮದುವೆಯಾದರೆ ಸಾಕ್ಷಾತ್ ಶಿವ ಪಾರ್ವತಿಯೇ ಮದುವೆ ಆದಂತೆ. ಎ ಮಕರ ಮತ್ತು ಕುಂಭ, ತುಲಾ ಮತ್ತು ಧನಸ್ಸು, ಸಿ ಮೇಷ ಮತ್ತು ವೃಶ್ಚಿಕ, ಡಿ ಕನ್ಯಾ ಮತ್ತು ಮೀನರಾಶಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಮೇಷ ಮತ್ತು ವೃಶ್ಚಿಕ ರಾಶಿ. ಪ್ರಿಯ ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೂ ಇಂತಹ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಶುಭವಾಗಲಿ.